ವಾಯು ವಿಹಾರದ ರೀತಿಯಿಂದ ವಾಕಿಂಗ್ ಮಾಡಬೇಕಾದ್ರೆ ಏನಿದು ಶಬ್ದ ಅಂತ ಹೇಳಿ ಆ ಜಾಗಕ್ಕೆ ಬಂದಿದ್ದಾರೆ. ಬಂದು ಬಹಳ ಹೊತ್ತಾಗಿದೆ, ನಮ್ಮ ತಾತನವ್ರಿಗೆ ಗೊತ್ತಾಗಿಲ್ಲ ಮಹಾರಾಜರು ಬಂದಿದ್ದಾರೆ, ನಿಂತಿದ್ದಾರೆ, ನೋಡ್ತಾ ಇದ್ದಾರೆ ಅಂತ. ಆದ್ರೆ ನಮ್ಮ ತಾತನವರು ಮಾಡ್ಬೇಕಾದ್ರೆ ಬೆವರು ಒಂದು ಹನಿ ಬೀಳ್ತಾ ಇತ್ತಂತೆ. ಹನಿ ಬಿದ್ದಾಗ ಮಹಾರಾಜರೇ ಒಂದು ಫ್ಯಾನ್ ಆನ್ ಮಾಡ್ತಾರಂತೆ, ಅಲ್ಲಿರೋ ಒಂದು ಫ್ಯಾನ್. ಆಗ ಅಲ್ಲಿಟ್ಟ ನೋಟುಗಳು, ₹1, ₹2 ನೋಟ್ಗಳು ಕೆಲಸಕ್ಕೆ ಕೊಡ್ಲಿಕ್ಕೆ ಅಂತ ಇಟ್ಟು ನೋಟುಗಳು ಯಾವಾಗ ಆರುತ್ತೆ ಆಗ ನಮ್ಮ ತಾತನವ್ರಿಗೆ ಗೊತ್ತಾಗುತ್ತೆ ಮಹಾರಾಜರು ಬಂದು ನಿಂತಿದ್ದಾರೆ ಅಂತ. ಇಲ್ಲಿ 2-3 ಅಂಶಗಳನ್ನ ನಾವು ಗಮನಿಸ್ಬೋದು. ಮಹಾರಾಜರು ಒಂದು ಸರಳತೆಯ ಒಂದು ಏನಂತಾರೆ ಒಂದು ಸರಳತೆಗೆ ದೊಡ್ಡ ಉದಾಹರಣೆಯಾಗಿ ಒಬ್ಬ ಶಿಲ್ಪಿ ಕಷ್ಟಪಡಬೇಕಾದ್ರೆ ಒಂದು ಫ್ಯಾನ್ ಆನ್ ಮಾಡೋ ಮುಖಾಂತರ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ. ಜೊತೆಗೆ ಒಬ್ಬ ಶಿಲ್ಪಿಯ ಏಕಾಗ್ರತೆಯನ್ನು ಸಹ ನಾವು ಗಮನಿಸಬಹುದು. ಇಲ್ಲಿ ಅವರು ಎಷ್ಟು ಏಕಾಗ್ರತೆಯಲ್ಲಿ ಆ ಒಂದು ಕೆತ್ತನೆಯನ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ಕಥೆಗಳನ್ನ ಕೇಳ್ತಾ ಕೇಳ್ತಾ ನಂಗೆ ಸ್ಫೂರ್ತಿ ತುಂಬಾ ಆಗ್ತಿತ್ತು. ಹೌದಾ, ಒಬ್ಬ ಶಿಲ್ಪಿನ ನೋಡೋಕೆ ಮಹಾರಾಜರು ಬರ್ತಾರ, ಮಹಾರಾಜರು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಮಾಡ್ತಾರೆ. ಈ ತರದೆಲ್ಲ ನನಗೆ ಕೇಳ್ತಾ ಕೇಳ್ತಾ ಚಿಕ್ಕ ವಯಸ್ಸಿಂದನೇ ಈ ಕೆಲಸದ ಮೇಲೆ ಬಹಳ ಗೌರವ, ಬಹಳ ಪ್ರೀತಿ. ಅದು ಬರ್ತಾ ಬರ್ತಾ ಏನಾಯ್ತು, ಜಾಸ್ತಿ ಆಗ್ತಾ ಬರ್ತು. ಓದಿನ ಸಮಯದಲ್ಲಿ ಓದ್ತಾ ಇದ್ದೆ, ಕೆಲಸದ ಸಮಯದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ಒಂದು ಕಥೆಗಳು ನನಗೆ ಚಿಕ್ಕ ವಯಸ್ಸಿನಲ್ಲಿ ಬಹಳ ನನಗೆ ಒಂದು ಪರಿಣಾಮ ಬೀರ್ತು ಅಂತಲೇ ಹೇಳ್ಬೋದು. ಹೀಗೆ ಬೆಳೀತಾ ಬೆಳೀತಾ ನಾವು ಸರಿಸುಮಾರು ನನ್ನ ಏನಂತೀವಿ MBA ಮುಗಿಸಿ ಇದೇ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ 2008ರಲ್ಲಿ ಕೆಲಸ ಶುರು ಮಾಡ್ತೀನಿ ಫುಲ್ ಟೈಮ್ನಲ್ಲಿ. ಆಗ ಮಾಡಬೇಕಾದ್ರೆ ಇನ್ನೊಂದು ಕತೆ ನನಗೆ ಜೀವನದಲ್ಲಿ ಸುಮಾರು ಆಗ ನಮಗೆ 2008 ಅಂದರೆ 35 ವರ್ಷ ಏನಾಗಿತ್ತು, 32 ವರ್ಷ ಆಗ್ತೈತೆ. 25ರಿಂದ 30 ವರ್ಷದಲ್ಲಿ ಕೆಲಸದ ಸಮಯದಲ್ಲಿ ಒಂದು ನಮ್ಮೊಳಗೆ ಏನಂತೀವಿ ಯೂತ್ ಅಲ್ಲಿ ಬರುವಂತ ಅಹಂಕಾರ, ಅದು ನನಗೂ ಸಹ ಬಂದಿತ್ತು. ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ತಂದೆ ರೋಲ್ಗಳಾಗಿರ್ತಾರೆ, ತಂದೆ ರೋಲ್ ಮಾಡಾಗಿರ್ತಾರೆ. ಬರ್ತಾ ಬರ್ತಾ ಕೆಲವೊಮ್ಮೆ ಅನ್ಸುತ್ತೆ ನಾವು ತಂದೆಗಿಂತ ಜಾಸ್ತಿ ಕಲ್ತ್ಬಿಟ್ಟಿದೀವಿ ಅಂತ ಅನ್ಸುತ್ತೆ ಒಂದು ಸಮಯದಲ್ಲಿ. ಅದೇ ಒಂದು ಕೆಟ್ಟ ಒಂದು ಸನ್ನಿವೇಶ ನನ್ನ ಜೀವನದಲ್ಲಿ ನಡೀತು. ಎಷ್ಟು ಕೆಲಸ ಮಾಡಿದ್ರು ಸಹ ನಮ್ಮ ತಂದೆಯವ್ರು ಏನ್ ಮಾಡ್ತಿದ್ರು, ಬಂದು ಚಿಕ್ಕೋಟ್ ಮಾಡ್ಬಿಡ್ತಿದ್ರು. ಅಂದ್ರೆ ರೆಡಿ ಆಗಿರ್ತಿತ್ತು, ಇನ್ನೇನ್ ಕೊಡ್ಬೇಕು, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತೇಳಿ ನಮಗೆ ಎಲ್ಲ ತೆಗೆದಾಕ್ಬಿಡ್ತಿದ್ರು. ನನಗೆ ಒಳಗೆ ಕೋಪ ಬರ್ತಿತ್ತು, ಏನಕ್ಕೆ ಇವರು ಯಾವಾಗಲೂ ಹೀಗೆ ಮಾಡ್ತಾರೆ, ಅವ್ರಿಗಿಂತ ಚೆನ್ನಾಗಿ ಮಾಡೋದು ಕಲ್ತೀವಿ ನಾನು, ಏನಕ್ಕೆ ಈಗ ಈ ತರ ಅವರು ನನಗೆ ಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಮನಸ್ಸಲ್ಲಿ ತುಂಬಾ ಕೋಪ ಬರ್ತಿದ್ದೆ. ಆದ್ರೆ ಕೋಪ ಬಂದು ವಾಪಸ್ ಹೋಗ್ತಿರ್ಲಿಲ್ಲ, ಇನ್ನ ಚೆನ್ನಾಗಿ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದೆ. ಆದ್ರೆ ತಂದೆ ಮತ್ತೆ ಬರೋದು, ನಿಮ್ಮ ತಾತ ಹೇಗೆ ಮಾಡ್ತಿದ್ರು, ಈಗ ಹೇಗೆ ಮಾಡ್ತಿದ್ಯಾ ಅಂತ ಅವರು ಮತ್ತೆ ತೆಗೆದಾಕ್ತಿದ್ರು. ಒಂದು ಸಲ ಮನಸ್ಸಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಅನ್ನಿಸ್ತು, ಏನೋ ತಪ್ಪು ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಇದೇ ಯೋಚನೆಯಲ್ಲಿದ್ದೆ. ನಮ್ಮ ಮೈಸೂರಿಗೆ ಬಹಳಷ್ಟು ಜನ ಹೊರದೇಶದಿಂದ ವಿದೇಶದಿಂದ ಟೂರಿಸ್ಟ್ ಬರ್ತಾರೆ, ನಮಗೆಲ್ಲ ಗೊತ್ತಿದೆ ಅದು. ಅದೇ ರೀತಿ ಒಂದು ಟೂರಿಸ್ಟ್ ನಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದು ನಮ್ಮ ಮನೆಯಲ್ಲಿ ನೀವು ಬಂದ್ರೆ ಸುಮಾರು 100, 200, 300 ಅನ್ಫಿನಿಶ್ಡ್ ಐಡಲ್ಸ್ ನಿಮಗೆ ಸಿಗುತ್ತೆ ನೋಡ್ಲಿಕ್ಕೆ. ಆ ಅನ್ಫಿನಿಶ್ಡ್ ಐಡಲ್ಸ್ ಅಲ್ಲಿ ಆ ಒಂದು ಬಂದ ಟೂರಿಸ್ಟ್ 2ರಿಂದ 3 ವಿಗ್ರಹಗಳನ್ನ ಮಾತ್ರ ಆಯ್ಕೆ ಮಾಡ್ತಾರೆ. 2ರಿಂದ 3 ವಿಗ್ರಹ 300ರಲ್ಲಿ. ಆಗ ನನಗೆ ಅರ್ಥ ಆಯ್ತು, ಏನು ನಮ್ಮ ತಂದೆಯವರು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ, ಏನು ಜೀವನದಲ್ಲಿ ತಿಳ್ಕೋಬೇಕು, ತಾಳ್ಮೆ ಎಷ್ಟು ಬೇಕು, ನಮ್ಮಲ್ಲಿ ಕಲಿಕೆ, ದಿನ ಕಲಿಯುವಂತ ಮನಸ್ಥಿತಿ ಇರಬೇಕು, ಯಾವಾಗ್ಲೂ ವಿದ್ಯಾರ್ಥಿಯಾಗಿ ಇರಬೇಕು ಅಂತ ಅವತ್ತು ಅರ್ಥ ಮಾಡ್ಕೊಂಡು, ಅಲ್ಲಿಂದ ನನ್ನ ಯೋಚನಾ ಶಕ್ತಿ ಇರ್ಬೋದು, ನನ್ನ ಏನಂತೀವಿ ನನ್ನ ವರ್ಕಿಂಗ್ ಸ್ಟೈಲ್ ಇರ್ಬೋದು, ಎಲ್ಲವನ್ನ ಚೇಂಜ್ ಮಾಡ್ಕೊಂಡೆ. ಈಗ ಕಲಿಯಕ್ಕೆ ಸಿಕ್ಕಿದ್ರೆ ಮತ್ತೆ ಮಕ್ಕಳ ಜೊತೆ ಕಲ್ತ್ಕೊಂಡು ಅಳವಡಿಸ್ಕೊಂಡು ಮುಂದೆ ಹೋಗ್ತೀನಿ. ಸೊ ಮಕ್ಕಳಿಗೆಲ್ಲ ಈ ಒಂದು ಸಮಯದಲ್ಲಿ ಕಲೆ, ಸಂಸ್ಕೃತಿ ಮತ್ತೆ ನಮ್ಮ ಕ್ರೀಡೆ ಎಲ್ಲದ್ರ ಬಗ್ಗೆ ಒಂದು ಆಸಕ್ತಿಯನ್ನು ವಹಿಸ್ತಾ, ದೇಶಕ್ಕೆ ಎಲ್ಲಿಯಾದರೂ ಅವಕಾಶ ಸಿಕ್ಕಿದ್ರೆ ನಿಮ್ಮದೇ ರೀತಿಯಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ದೇಶಕ್ಕೆ ಒಳ್ಳೆಯ ಹೆಸರು ತಗೊಂಡ್ಬನ್ನಿ, ಮನೆಗೆ ಮತ್ತೆ ನಿಮಗೆ ಒಂದು ಒಳ್ಳೆಯ ಹೆಸರು ತಗೊಂಡ್ಬನ್ನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು.